ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡರ್. ಹೇಗಿದ್ದೀರಾ ಗೈಸ್? ಎಲ್ಲ ಆರಾಮ? ಕ್ಯಾಮೆರಾ ಏನೋ ಬಂದ್ಬಿಟ್ಟೈತೆ, ಅಂದರೆ ಕ್ಯಾಮೆರಾ ಮೌಂಟ್ ಬಂದಿದೆ ಇವತ್ತು. ಸೊ ನೋಡಿ ಇಲ್ಲಿ ಹೆಲ್ಮೆಟಿಗೆ ಹಾಕ್ಕೊಂಡು ಈಗ ಸಂಜೆ 6 to 6 ಇತ್ತು ಇವತ್ತು. ಸೊ ಒಂದು ರೌಂಡ್ ಹೊಡಿಲೇಬೇಕು ಅಂತ ಕ್ಯಾಮೆರಾ ಮೌಂಟಲ್ಲಿ ಫಿಕ್ಸ್ ಮಾಡಿ, ಮೌಂಟನ್ನು ಹೆಲ್ಮೆಟಿಗೆ ಫಿಕ್ಸ್ ಮಾಡಿ ಈಗ ರೈಟ್ ಅಂತ ಒಂದು ರೌಂಡ್ ಹೊಡಿಲಿಕ್ಕಂತ ಹೋಗ್ತಾ ಇದ್ದೀನಿ. ಸ್ವಲ್ಪ ಪೆಟ್ರೋಲ್ ಹಾಕಬೇಕು, ಒಂಚೂರು ಪೆಟ್ರೋಲ್ ಖಾಲಿ ಇದೆ. ನೋಡಿ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ಕಡ್ಡಿ. ಅಣ್ಣ ಸ್ವಲ್ಪ ಸೈಡ್ ಕೊಂಡಣ, ಯಾಕಣ ಹಿಂಗೆ ಮಾಡ್ಬಿಡೋಣ. ಇಲ್ಲ ಚಾನ್ಸೇ ಇಲ್ಲ. ಓ ಪಾರ್ಷೆ ಗೈಸ್, ನಂಗೆ ಸೈಕ್ ಗುರು ಇವತ್ತು ಸೈಕ್ಸೇನು ಪಾರ್ಷೆ ಓಹೋ ಮೈ ಡಿಯರ್ K51 ಇಲೆಕ್ಟ್ರಿಕ್ ಪಾರ್ಷೆ ಗೈಸ್. ಇದು ಯಾವ ಥರ ಇದೆ ನೋಡಿ, ಆರಾಮಾಗಿ ಹೋಗ್ತವನೆ. ಅಂಕಲ್ ಪೆಟ್ರೋಲ್ ಇಲ್ವಾ ಗೈಸ್? ಪೆಟ್ರೋಲ್ ಇಲ್ಲ ಅಂತೆ ಗೈಸ್, ಏನೋ ಮಾಡ್ತವ್ರೆ. ಅಣ್ಣ ಯಾವಾಗ ಸಿಗುತ್ತೆ? ಲೇಟ್ ಆಗುತ್ತಾ? 3 ದಿನ ಇಲ್ವಾ ಗೈಸ್? ಪೆಟ್ರೋಲ್ ಇಲ್ಲ. ಇದೊಂದು ಇಲ್ಲಿ ವೈಲ್ ಒಂದು ಸ್ವಲ್ಪ ಲೀಕ್ ಆಗ್ತಿತ್ತು, ಸೊ ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ. ಇವು ಮಾಡ್ತಾನೋ ಇಲ್ಲ ಗೊತ್ತಿಲ್ಲ. ಬನ್ನಿ, ಅಲ್ಲಿ ಇನ್ನೊಂದು ಪೆಟ್ರೋಲ್ ಪಂಪ್ ಇದೆ ಗೈಸ್, ಅಲ್ಲ ಹೋಗೋಣ. ಫುಲ್ ನನಗೆ ಕಷ್ಟ ಅನ್ನಿಸ್ತಿತ್ತು, ಅಂದರೆ ಏನು ಮಾಡಲಿಕ್ಕೆ ಆಗ್ತಿರಲಿಲ್ಲ ವಿಡಿಯೋಸ್ಗಳು. ಆದರೂ ಏನೇನೋ ಮಾಡಿಸ್ಕೊಂಡು ರ್ಯಾಪಿಡೋ ಹೊಡ್ಕೊಂಡು ತಗೊಂಡು ಬಂದೆ. ಯಾಕೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಮನ್ಸೊಳಗೆ. ಓ ಕರ್ವು, ಟಾಟಾ ಕರ್ವು. ಏನಪ್ಪ ಇವತ್ತೆಲ್ಲ ಹೊಸ ಹೊಸ ಬಿಳಿ ಬಿಳಿ ಕಾರ್ಗಳು ಸಿಗ್ತಾ ಇದ್ದಾವೆ. ಯಾಕೆ? ನಾನು ಸ್ನಾನ ಮಾಡ್ಕೊಂಬಂದೆ ಅಂತ ಏನಪ್ಪ? ಅಣ್ಣ ನೀ ಯಶ್ ಫ್ಯಾನಾ? ಯಶ್ ಥರನೇ ಕಾಣ್ತವನೆ, ಆದರೆ ಯಶ್ ಅಲ್ಲ. ಎಲ್ಲ ಆಟೋ ಮೇಲೆ ಫೆರಾರಿದು ಒಂದು ಸ್ಟಿಕರ್ ಇದ್ದೇ ಇರುತ್ತೆ. ನಿನ್ನೆ ಆಲ್ರೆಡಿ ರಿಸರ್ವ್ದಲ್ಲೇ 20 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೆ ನಾನು ಫಸ್ಟ್ ಟೈಮ್ ಗಾಡಿ ತೊಗೊಂಡಿದ್ದಾಗ ಅಷ್ಟು ಟ್ರೈ ಮಾಡಿದ್ದೆ. ರಿಸರ್ವ್ದಲ್ಲೂ ಕೂಡ 60 ಕಿಲೋಮೀಟ್ರ್ ತನಕ ಓಡಿಸ್ಬೋದು FGನ. ಅಣ್ಣಂದು ಏನಪ್ಪ ಇವತ್ತು ನಂಗೆ ಬಿಡ್ತಾನೆ ಇಲ್ಲ, ಯಾಕಣ್ಣ? ಓ ಟಾಟಾ ಮೋಟರ್ಸ್ ಗೈಸ್, ಕಾರ್ ಶೋರೂಮ್ ಆಗಿದೆ ಗೈಸ್ ಇಲ್ಲಿ, ಯಮಾ ಶೋರೂಮ್ ಪಕ್ಕದಲ್ಲಿ. ಓ ಮಾ ಗುಟ್ರಲ್ಲ. ಇವತ್ತು ಏನಪ್ಪ ಎಲ್ಲ ಅಂಗಡಿಗಳು ಬಂದು ಸರ್ವಿಸು ಬಂದ ಇವತ್ತು, ಸಂಡೇ ಅಲ್ವಾ? ಏನಂದರೆ ಇಲ್ಲಿ ಫ್ರಂಟ್ ಫೋರ್ಕ್ ಇದೆ ಅಲ್ಲ ಗೈಸ್, ಈ ಫೋರ್ಕಿಂದ ವೈಲ್ ಲೀಕ್ ಆಗ್ತಾ ಇದೆ. ಮೊನ್ನೆ ತಿಳ್ಕೊಂಡು ಒಂಚೂರು ಟೈಟ್ ಮಾಡೋಣ ಅಂತ, ಬಟ್ ಇನ್ನೂ ಟೈಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನನಗೆ ಟೈಮೇ ಸಿಗ್ತಾ ಇಲ್ಲ ಗೈಸ್. ಏನು ಮಾಡಲಿ? ಟೈಮ್ ಇದ್ದವಾಗ ಈ ಥರ ಅಂಗಡಿಗಳೆಲ್ಲ ಬಂದಿರುತ್ತೆ. ನೋಡೋಣ ಇಲ್ಲಾದರೂ ಪೆಟ್ರೋಲ್ ಐತೋ ಇಲ್ಲ ಗೊತ್ತಿಲ್ಲ. ಐತಂತೆ ಗೈಸ್, ಪೆಟ್ರೋಲ್ ಐತೆ 535, 120 0 ಮಾಡ್ಕೊಳ್ಳೋಣ. ಟ್ರಿಪ್ ಟು 0. ನಾಳೆ ಬೆಳಿಗ್ಗೆ ಮತ್ತೆ ರ್ಯಾಪಿಡೋಗಿ ಹೋಗಬೇಕು. ಗಣಪತಿ ದೇವಸ್ಥಾನ ಇದೆ, ಭಾಳ ದಿನ ಆಯಿತು ಹೋಗಿಲ್ಲ. ನಾನು ಫಸ್ಟ್ ಟೈಮ್ ಗಾಡಿ ತೊಗೊಂಡಿದ್ದೆ ಅಲ್ಲ, ಸೊ ಆವಾಗ ಇಲ್ಲೇ ಪೂಜೆ ಮಾಡಿಸಿದ್ದು. ಇದಾರ ಭಟ್ರು, ನೀವು ನೋಡಿ ಯಾವ ಥರ ಇದೆ ನಿಮಗೆ ತೋರಿಸ್ತೀನಿ. ನೋಡಿ ನೀವು ಕೈ ಮುಕ್ಕೊಳ್ಳಿ, ಓಕೆನಾ? ಗಣಪತಿ ಬಪ್ಪ ಮೌರ್ಯ. ಸೊ ಯಾವಾಗ ನಾನು ಐ ಥಿಂಕ್ 2023ದಲ್ಲಿ ಏನು ಗಾಡಿ ತೊಗೊಂಡಿದ್ದೆಲ್ಲ, ಸೊ ಅವಾಗ ಇಲ್ಲೇ ಫಸ್ಟ್ ಟೈಮ್ ಬಂದು ಪೂಜೆ ಮಾಡಿಸ್ಕೊಂಡಿದ್ದು. ಸೊ ಇವಾಗ ಅವರು ಭಟ್ರದ್ದು ನೆನಪು ಬಂತು, ಸೊ ಅದಕ್ಕೆ ಇಲ್ಲಿ ಬಂದು ಮೀಟಾಗಿ ಹೋಗೋಣ ಅಂತ ಬಂದಿದ್ದೆ. ನೋಡಿದ್ರೆ ಅವರೇ ಇಲ್ಲ ಅಂತ, ಯಾರೋ ಬೇರೆಯವರು ಇದ್ದಾರೆ ಅಂತ. ಇಲ್ಲಿ ನಾನೇನೋ ದರ್ಶನ ಮಾಡಿಕೊಂಡೆ, ನಿಮಗೂ ಮಾಡಿಸ್ದೆ. ನನ್ನ ಎಂಜಲ್ಗೆ ಒಂದು ಕಾಲಿಗೆ ಗಾಯ ಆಗಿದೆ ಅಂತೆ, ಆ ಗಾಯನ ಸರಿ ಮಾಡಿಸ್ಬೇಕೀಗ. ಏನಪ್ಪ ಇವತ್ತು ಎಲ್ಲ ಗ್ಯಾರೇಜ್ಗಳು ಬಂದು ಗ್ಯಾಸ್ ಇವತ್ತು ಸಂಡೇ ಅಂತ ಎಲ್ಲ ಬಂದ್ ಮಾಡಿಟ್ಟವ್ರೆ ಗ್ಯಾಸ್, ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ ಏನೋ ಹೆಂಗೆ. ಇಲ್ಲಿ ನೋಡಿ ಈ ಗ್ಯಾರೇಜ್ ಕೂಡ ಬಂದು ಗುರು. ಸೊ ಇವತ್ತು ಏನಿದೆಪ್ಪ ಇವತ್ತು ನನಗೂ ಗೊತ್ತಾಗ್ತಿಲ್ಲ. ಇಲ್ಲೂ ಒಂದು ಎಲ್ಲೋ ಗ್ಯಾರೇಜ್ ಇತ್ತಪ್ಪ, ಅದನ್ನು ಕ್ಲೋಸೇ. ಇವತ್ತು ನನ್ನ ಗ್ಯಾರೇಜಿಂದು ಇವತ್ತು ಸಿಗೋಲ್ಲ ಏನೋ ನನಗೆ. ಸೊ ನಾಳೆಯಿಂದ ಏನೋ ವಿಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ, ಏನು ಮಾಡ್ತೀನೋ ಗೊತ್ತಿಲ್ಲ. ತುಂಬ ದಿನ ಆದ ನಂತರ ಹೆಲ್ಮೆಟಿಗೆ ಕ್ಯಾಮೆರಾ ಹಾಕ್ಕೊಂಡು ಓಡಿಸ್ತಿದ್ದೀನಿ. ಏನೋ ಬೇರೆ ಲೆವೆಲಿಗೆ ವೈಬ್ ಆಗ್ತಾ ಇದೆ ನನಗೆ, ಒಂಥರ ಚೆನ್ನಾಗಿ ಖುಷಿ ಫೀಲ್ ಆಗ್ತಾ ಇದೆ. ಓ ಮಾ ಗುಟ್ರಲ್ಲ ಗೈಸ್. ಏನು ಗೈಸ್ ಅವನು ನಂಗೆ ಗುದಿಲಿಕ್ಕೆ ಬಂದ. ಬಸ್ ಮೇಲೆಲ್ಲ ಅಡ್ವರ್ಟೈಸ್ ಮಾಡಲ್ಲ ಅಂತ ಹೇಳಿ ಎಲ್ಲ ಅಡ್ವರ್ಟೈಸ್ಗಳು ಮಾಡ್ತಾನೆ ಇದ್ದಾರಪ್ಪ ಈ ಗೌರ್ಮೆಂಟು. ಎಲ್ಲೆಲ್ಲೋ ನಿಲ್ಲಿಸ್ಬಾರ್ದು ಅಂತ ಹೇಳಿದರು, ಜಿಗಣಿಯಲ್ಲಿ ಎಲ್ಲ ಅನೌನ್ಸ್ ಮಾಡ್ತಾಯಿದ್ರು. ಇವಾಗ ನೋಡಿದರೆ ಇಲ್ಲೇ ನಿಲ್ಲಿಸ್ಕೊಂಡು ಬಸ್ಸಿಂದ ಇಳಿಸ್ತಾ ಇದ್ದಾರೆ ನೋಡಿ. ಆ ದಿನ ಅನೌನ್ಸ್ ಮಾಡಿದರು, ಶಾಲಾ ಮಕ್ಕಳೆಲ್ಲ ಸೇರಿ ಜಿಗಣಿಯಲ್ಲಿ ಬಸ್ಗಳನ್ನು ಎಲ್ಲೆಲ್ಲೂ ನಿಲ್ಲಿಸಬಾರ್ದು, ಬಸ್ ಸ್ಟ್ಯಾಂಡಿಗೆ ಹೋಗಿನೇ ನಿಲ್ಲಿಸ್ಬೇಕು ಅಂತ. ನೋಡಿದ್ರೆ ಇವಾಗ ರೋಡ್ ಮಧ್ಯದಲ್ಲೇ ನಿಲ್ಲಿಸ್ತಿದ್ದಾರೆ. ಬಸ್ ಡ್ರೈವರ್ ಅಣ್ಣ
ಏನಣ್ಣ ನೀನು ಹಿಂಗೆ ಮಾಡಿದ್ರೆ ಹೆಂಗಣ್ಣ? ಹಲೋ ಹಲೋ, ಹೇಳು. ಎಲ್ಲೋ ಇದೆಯಾ? ಮನೆ ಯಾಕೆ ಅಂಗಡಿಯಲ್ಲಿದ್ದೆ ಹೇಳು. ಹೋಗಿಲ್ವಾ? ಹೋಗಿಲ್ಲಲೇ, ಹಾಂ, ಈಗ ಮದುವೆ ಬಿಸಿ ಎಲ್ಲ ಅಲ್ಲವ್ರೆ. ಓ ಬರಲಾ? ಏನಕ್ಕೆ ಸುಮ್ಮನೆ ಬರಂಗಿದ್ರೆ ಬಾ, ರ್ಯಾಪಿಡೋಗೆ ಹೋಗ್ಬಿಡು ಹೇಳ್ತೀನಿ. ಈಗ? ಹ್ಞೂ ಏ ಏನು? 11 ಗಂಟೆವರೆಗೂ ಮಾಡ್ಬಿಡು. ನೋಡ 7:10 ನಾಳೆ ಬೆಳಿಗ್ಗೆ 5 ಗಂಟೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೇನೆ ಬಿಡು. ಹೇಳಕ್ ಪೂರ್ತಿ ಕೇಳಿಸ್ಕೊಳ. ಹಾಂ, ಇವಾಗ ಇನ್ನ 7:10 ಹ್ಞೂ ಸ್ಟಾರ್ಟ್ ಮಾಡ್ಕೋ. ಹ್ಞೂ ಒಂದ್ 11 ಗಂಟೆವರೆಗೂ ಮಾಡು. ಹಾಂ ಎಷ್ಟನ ಆಗ್ಲಿ, ಹಾಂ. ಪೆಟ್ರೋಲ್ ಕಾಸು ಹಾಕಿ ತಲೆ ಕೆಡಿಸ್ಕೊಬೇಡ. ಇನ್ ಬೇಕಾದ್ರೆ ನಾಳೆ ಬೆಳಗ್ಗೆನೆ ಹೋಗಿ ತಿರ್ಗಾ ಬೆಳಿಗ್ಗಿಂದ ಸಂಜೆ ತನಕ ಹೊಡೆಯೋಣ ಅಂತ ಪ್ಲ್ಯಾನ್ ಇದೆ. ಅವರಲ್ಲಿ ದುಡ್ಡಾರು ಸಂಪಾದನೆ ಆಗ್ತದಾ? ನಿಲ್ಲು, ಬಂದೇನಿಲ್ಲ ನಿನ್ನ ಹತ್ರನೇ ಬಂದೇನಿಲ್ಲ. ಬಾ ಹ್ಞೂ ಹೇಳ್ತೀನಿ. ಹ್ಞೂ ಗೈಸ್, ಇವನು ಕಾಲ್ ಮಾಡಿದ್ರೆ ಮನೆ ಹತ್ರ ಬಾ ಅಂದ. ಬರ್ತೀನಿ ಅಂದೆ, ಆಯಿತು ಬಾ ಅಂದ. ರ್ಯಾಪಿಡೋಗೆ ಹೋಗು ಅಂತವನೇ. ಏನು ಗೈಸ್ ಇವನು? ಅವನು ಹೇಳೋದು ತಪ್ಪಿಲ್ಲ, ದುಡ್ಡು ಇಲ್ಲ ಕೈಯಲ್ಲಿ. ಗೈಸ್, ಅತಿ ಶೀಘ್ರದಲ್ಲೇ ಒಂದು ರೈಡಿಗೆ ಹೋಗ್ತಾ ಇದ್ದೀನಿ. ರೈಡ್ ಹೋಗೋ ಮುಂಚೆನೇ ಒಂದು ಹೆಲ್ಮೆಟ್ ರೆಡಿ ಮಾಡ್ಕೋಬೇಕು, ಆಮೇಲೆ ಒಂದು ಗಾಡಿ ಸರ್ವಿಸ್ ಮಾಡಿಸ್ಕೋಬೇಕು. ಈ ಹೆಲ್ಮೆಟ್ ತೊಗೊಂಡು ಆಲ್ಮೋಸ್ಟ್ 2.5 ವರ್ಷ ಆಯಿತು. ಈಗ ಒಳಗಡೆ ಏನು ಪ್ಯಾಡ್ ಇರುತ್ತಲ್ಲ ಹೆಲ್ಮೆಟ್ ಒಳಗಡೆ, ಆ ಪ್ಯಾಡ್ ಸಿಗ್ತಾ ಇಲ್ಲ. ಇದು SMKದ ಹೆಲ್ಮೆಟು. ಎಲ್ಲಿ? ಹಾಂ, ಎಲ್ಲಿಲ್ಲ, ಸುಮ್ಮನೆ ಇವತ್ತೇ ಮೌಂಟ್ ಬಂತಾ, ಒಂದು ರೌಂಡ್ ಹೊಡೆದು. ಎಲ್ಲೋ ಇದೆಯಾ? ನಾ ಪಕ್ಕದ ರೋಡಿಗೆ ಬಂದೆ ಕಲೆಕ್ಷನ್ಗ. ಎಲ್ಲೋ ಹೇಳ್ತೀನಿ, ಕಾಣಿಸ್ತಾನೆ ಇಲ್ಲಲ್ಲ ನೀನು? ಮೇನ್ ರೋಡಿಗೆ ಬರೋ. ಮೇನ್ ರೋಡಲ್ಲಿ ಇದೀನಾ? ಬಂದೇ ಇರೋ ನಿಮಿಷ. ಇದು ಇದು ಸಿಗಲ್ಲ ಇದು ಬೇಗ, ಕಸ್ಟಮೈಸ್. ಯಾರು? ಇಲ್ಲ, ಜೆರಾಕ್ಸ್ ಕೊಟ್ಟಿದ್ದೆ ನಾನು ಒರಿಜಿನಲ್ ಏನೂ ಕೊಟ್ಟಿಲ್ಲ. ಲೈಸೆನ್ಸ್ ತಂದು ಕೊಡು ಅಂದಿದ್ದ, ಒರಿಜಿನಲ್ ಕೊಟ್ಟಿಲ್ಲ. ಬಾರು ಇಲ್ಲಿ. ಇಲ್ಲಿ ಬಾರು. ನಿನ್ನ ಮುಖ ತೋರಿಸಲ್ಲೋ? ಕೆಳಗಡೆ ತೋರ್ಸಪ್ಪ. ಗೈಸ್, ನಮ್ಮ ದೋಸ್ತ ದುಡ್ಡು ಕೊಡ್ತಾನಂತೆ ಈಗ. ಕೊಡು. ಇಲ್ಲೇನು ನಾನು ಇಲ್ಲಿ ಕೊಡೋನೋಗ್ಲು ನಂಗೆ ಅಲ್ಲ. ಎಲ್ಲ ಹೋಗ್ತೀಯಾ? ಒಂದು ರೌಂಡ್ ಹೊಡಿತಾ ಇದ್ದೀನಿ, ಏನು ಕಂಟೆಂಟ್ ಸಿಗುತ್ತೆ ಅಂತ. ಹ್ಞೂ ಹಾಂ. ಮತ್ತೆ ಗೈಸ್, ಲಾಸ್ಟ್ ಟೈಮು ಮೊನ್ನೆ ಒಂದು ಸಲ ಬಂದಿದ್ನಲ್ಲ, ಇಲ್ಲಿ ನೋಡಿ, ಇದೇ ಜಾತ್ರೆಗೆ ಬಂದಿರೋದು. ಈ ಟೆಂಪಲ್ದೇ ಜಾತ್ರೆ ಆಗಿರೋದು. ಕರ್ಗ, ಹಾರಗದ್ದೆ ಕರ್ಗ ಅಂತ ಇಲ್ಲಿ ಬಂದಿರೋದಲ್ಲ ನಾನು. ಇದಕ್ಕೆ ಭೂ ನೀಳ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ, ಹಾರಗದ್ದೆ, ಕಗ್ಗಲೀಪುರ. ಇದೇ ಜಾತ್ರೆಗೆ ಬಂದಿರೋದು ನಾನು ಮೊನ್ನೆ. ಅವನಿಗೇನೋ ಪಾಪ ಕೆಲಸ ಆಯ್ತಂತೆ, ನಾವು ಹೋಗೋಣ ಸುಮ್ಮನೆ, ಯಾಕೆ ಅವನಿಗೂ ಡಿಸ್ಟರ್ಬು. ಸೊ ಈ ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ಲಾಗ್ ಇಷ್ಟವಾದರೆ ಲೈಕು, ಶೇರು, ಕಮೆಂಟು, ಹಾಗೆ ಯಾರೆಲ್ಲ ಹೊಸಬರಾಗಿದ್ದರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನುತ್ತಾ ಮತ್ತೆ ಸಿಗುವ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.